ಸ್ವೀಟಾಗಿ ಆಟ ಆಗೈತೆ ಗುರು ಓಡ್ಸಕ್ಕೆ ಮಾತ್ರ. ದುಡ್ಡು ತಗೊಂಡೋಗಿ ಶೋರೂಮಲ್ಲಿ BS5 BS6 ಗಾಡಿಗಳನ್ನ ಎತ್ಕೊಂಡ್ ಬಂದ್ಬಿಡ್ತೀರಾ. ಎನ್ಫೀಲ್ಡಲ್ಲಿ ಎಕ್ಸ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು. ಮುಂದೆ ಬರೋ ಪೀಳಿಗೆ ಜನಗಳಿಗೆ ಗಾಡಿಗಳು ನೋಡ್ತಾರ ಇಲ್ವಾ ಗೊತ್ತಿಲ್ಲ. ಇವಾಗ ಅವ್ರು ಇಟ್ಕೊಂಡಿದ್ರೆ ಇವಾಗ ನಾವು ಬಂದು ತೋರಿಸಿರೋ ಥರ ಇನ್ನೂ ಮುಂದಕ್ಕೆ ಯಾರನ್ನ ಬಂದು ತೋರಿಸ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ಈ ಗಾಡಿ ಅದು ಎಲ್ಲಿ ನೋಡಿದಿರಪ್ಪ ಅಂದ್ರೆ ನೀವು ಪ್ರೇಮಲೋಕ ಫಿಲಮಲ್ಲಿ ರವಿಚಂದ್ರನ್ ಒಂದು ಸಾಂಗಲ್ಲಿ ತೋರಿಸೋರೆ. ಆದರೆ ಟಾಪ್ ಸ್ಪೀಡ್ ಎಲ್ಲ RX ಥರ ನೀವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಮೈಲೇಜ್ ಮಾತ್ರ ಬರುತ್ತೆ ಬ್ರೋ. ನನಗೆ ಇವಾಗ 45 ಇಂದ 50 ವರೆಗೂ ಬರ್ತಾ ಇದೆ. ಗುರು ನಿಮ್ಗೆಲ್ಲ ಒಂದು ಬ್ಯೂಟಿ ತೋರಿಸ್ತೀನಿ. 1986 ಅಂತಿದ್ನಲ್ಲ, ಇಲ್ಲೇ ನಿಂತೈತೆ ನೋಡ್ರಿ ಆ ಬ್ಯೂಟಿ. ಹೆಂಗೈತೆ ನೋಡ್ರಿ 1986. ಇವಾಗ ಬರ್ತಿರೋ BS4 BS5 BS6 ಆ ಬ್ಯೂಟಿ ನೋಡಿದ್ದೀರಾ ನೀವು? 1986 ಬ್ಯೂಟಿ ನೋಡಿದ್ದೀರಾ ಗುರು? ನೋಡ್ರಿ ಇಲ್ಲಿ ಸುಜುಕಿ AX 100cc ಇಂಡಿಯಾಗೆ ಫಸ್ಟ್ ಗಾಡಿ ಗುರು ಸುಜುಕಿ AX 100. ನೋಡ್ರಿ ಹೆಂಗೈತಿ ನೋಡ್ರಿ ಗುರು. ಕಾರ್ಬೇಟ್ರು ಅಷ್ಟೇ ನೋಡ್ರಿ ಗುರು, ಮೇಡ್ ಇನ್ ಜಪಾನ್ ಅಂತ ಇಲ್ಲಿ ಬರ್ದೈತೆ ನೋಡ್ರಿ. ಕಾರ್ಬೇಟ್ರು ಒರಿಜಿನಲ್ ಐತೆ. ಇಂಜಿನ್ ಕೇಸ್ ಮೇಲೂ ಅಷ್ಟೇ ಇಂಡಿಯನ್ ಸುಜುಕಿ ಅಂತ ಬರ್ದೈತೆ ನೋಡ್ರಿ. ಆಯಿಲ್ ನೋಡ್ರಿ ಗುರು 900 ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೂ ಬರ್ದೈತೆ ಸುಜುಕಿ ಮೇಡ್ ಇನ್ ಜಪಾನ್ ಅಂತ. ಇಂಜಿನ್ ಕೇಸ್ ಮೇಲೂ ಬರ್ದೈತೆ ನೋಡ್ರಿ. ಒಳಗಡೆನೂ ಇದೆ, ಒಳಗಡೆ ಇಂಜಿನ್ ಕೇಸ್ ಒಳಗಡೆನೂ ಐತಂತೆ. ಕಾರ್ಬೇಟ್ರು ಅಷ್ಟೇ ಒರಿಜಿನಲ್ಲು, ಯಾವುದು ಆಫ್ಟರ್ ಮಾರ್ಕೆಟ್ ಇಲ್ಲ. ಹೆಡ್ಡು ಅಷ್ಟೇ, ಎಲ್ಲ ಗಾಡೀಲಿ ಹೆಂಗೆ ಬಂದೈತೋ ಅದೇ ಐಟಮ್ಮೇ ಐತೆ. ಎಲ್ಲ ಒರಿಜಿನಲಿಟಿನೇ ಐತೆ ಗುರು. ನೋಡ್ರಿ ಹೆಂಗೈತೆ ನೋಡ್ರಿ ಬ್ಯೂಟಿ. 90ಗಳನ್ನ ನೀವು ಎಲ್ಲಿ ನೋಡಿರ್ತೀರ ಅಂದರೆ ನಮ್ಮ ರವಿಚಂದ್ರನ್ ಫಿಲಮಲ್ಲಿ, ಪ್ರೇಮಲೋಕ ಫಿಲಮಲ್ಲಿ ಅದರಲ್ಲಿ ಫುಲ್ಲು ಫಿಲಮಲ್ಲಿ ಒಂದು ಗಾಡಿಗಳು ಬೇಜಾನ್ ನಿಲ್ಸೋರ್ ಗುರು. ಆ ಗಾಡೀಲಿ ನೋಡಿರ್ತೀರ, ಆ ಫಿಲಮಲ್ಲಿ ನೋಡಿರ್ತೀರ ನೀವು ಈ ಗಾಡಿನ. ಫುಲ್ಲು ಎಷ್ಟೊಂದು ಗಾಡಿ ನಿಲ್ಸವ್ರೆ, ಅಷ್ಟು ನಿಂತವೆ ಗಾಡಿಗಳು. 1986 ಮಾಡಲು. ಬನ್ನಿ, ಈ ಗಾಡಿ ಓನರ್ ಯಾರಪ್ಪ ಅಂದರೆ ಇವರೇ, ನಮ್ಮ ಕೀರ್ತಿ ಅಂತ. ಇದು ಏನಕ್ಕೆ ತಗೊಂಡೆ ಅನ್ನೋದು ರೀಸನ್ ಏನಂದ್ರೆ 2 ಸ್ಟ್ರೋಕಲ್ಲಿ ನಾನು RX ಹುಡುಕ್ತಾ ಇದ್ದೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಇನ್ಶೂರೆನ್ಸು ಎಲ್ಲ ಇರೋದು ಸಿಗ್ತಾ ಇರಲಿಲ್ಲ. ಕೋಇನ್ಸಿಡೆನ್ಸ್ ಆಗಿ ಸಿಕ್ತು, ತೊಗೊಂಡೆ. ಮತ್ತು ಎಲ್ಲ ರೆಡಿ ಮಾಡಿಸಿದ್ದೀವಿ, ಇನ್ನೂ ರೆಡಿ ಆಗಬೇಕು. 2 ಇಂದ 3 lakhs ಓಡಿದೆ ಗಾಡಿ. 2 ಇಂದ ಇದರಲ್ಲಿ ನೋಡಿದ್ರೆ ಎಲ್ಲ ಪಾರ್ಟ್ಸಲ್ಲೂ ಕಂಪ್ನಿ ಫಿಟೆಡ್ಗಳೇ ಇದೆ. ನೀವು ಈ ಟರ್ನ್ ಇಂಡಿಕೇಟರ್ಸ್ ನೋಡಿದ್ರು ಆಯಿತು. ಮತ್ತು ಇಲ್ಲಿ ಈ ಹೆಲ್ಮೆಟ್ ಲಾಕಲ್ಲಿ ನೋಡಿ, ಇಲ್ಲಿ ಕಾಣುತ್ತೆ ನಿಮಗೆ. ಹೆಲ್ಮೆಟ್ ಲಾಕ ಇಲ್ಲಿ ನೋಡಿ, ಇಲ್ಲಿ ಸುಜುಕಿ ಅಂತ ಇದೆ, ಸುಜುಕಿ ಲೋಗೋ ಐತೆ. ಇಲ್ಲೊಂದಿದೆ ಸುಜುಕಿ ಮೇಡ್ ಇನ್ ಜಪಾನ್. ಇಲ್ಲೂ ಇದೆ ಮೇಡ್ ಇನ್ ಜಪಾನ್ ಅಂತ. ಮೇಡ್ ಇನ್ ಜಪಾನ್. ಇಲ್ಲಿ ಸುಜುಕಿ ಲೋಗೋ ಐತೆ. ಇದು ಹೆಲ್ಮೆಟ್ ಲಾಕಾ? ಇದು ಹೆಲ್ಮೆಟ್ ಲಾಕು. ಇಲ್ಲಿ ಬರುತ್ತಲ್ಲ ನಿಮ್ದು ಈ ಲಾಕ್ ಇದೆಯಲ್ಲ, ಇದನ್ನ ಈ ತರ ಹಾಕಿ ಲಾಕ್ ಮಾಡಿದ್ರೆ ಆಯ್ತು. ಲಾಕ್ ಮಾಡ್ಬಿಟ್ಟು ಕೀ ಹಾಕೊಳ್ಳೋದು. ಹೆಲ್ಮೆಟ್ ಲಾಕ್ ಸಿಸ್ಟಮ್. ಇದು ಗಾಡಿದೇನೆ. ಇಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಈ ಕ್ಯಾರಿಯರ್ ಬ್ರೋ. ಈ ಕ್ಯಾರಿಯರ್ ಆಫ್ಟರ್ ಮಾರ್ಕೆಟ್ ಅಲ್ಲ, ಒರಿಜಿನಲ್. ಈ ಗಾಡಿ ಕ್ಯಾರಿಯರ್ ತುಂಬಾ ರೇರು. ಸೈಲೆನ್ಸರ್ ಬಂದು ಇದು ಯೂನಿಕ್ ಆಗಿದೆ ಬ್ರೋ. ನೋಡಿ ಇಲ್ಲಿ ಇಲ್ಲೊಂಥರ ಕಾಲರ್ ತರ ಇದೆ. ಮತ್ತೆ ಇದು ಸೇಮ್ ನಿಮ್ದು RX ಸೀರೀಸ್ದು ಹೆಂಗ್ ಬರುತ್ತೋ ಮಫ್ಲರ್ ಆ ತರ ಎಳಿಬಹುದು. ಬೇರೆ ಸುಜುಕಿಗಳಿಗಾದ್ರೆ ಸರ್ಕಲ್ ಕಂಪಾರ್ಟ್ಮೆಂಟ್ ಬರುತ್ತೆ. ಇದಕ್ಕೂ ಗ್ಲಾಸ್ ವೆಲ್ ಹಾಕ್ಬೋದು ಆರಾಮಾಗಿ. ಇದರಲ್ಲಿ ಸರ್ಕಲ್ ತರ ಕಂಪಾರ್ಟ್ಮೆಂಟ್ ಬರಲ್ಲ ಬೇರೆ ಸುಜುಕಿಗಳಲ್ಲಿ. ನಿಮ್ ಡೈರೆಕ್ಟ್ RX ಇದೆಯಲ್ಲ, ಈ ತರ ಪುಲ್ ಮಾಡ್ಬೋದು, ಆ ತರ ಮಾಡ್ಬೋದು. ಈಗ ರಿಂಗ್ಸ್ ಮತ್ತೆ ಪಿಸ್ಟನ್ ಚೇಂಜ್ ಮಾಡ್ಬೇಕಷ್ಟೇ, ಇನ್ನೂ ಬೋರ್ ಆಗಿಲ್ಲ, ಹಂಗೆ ಓಡ್ತಾ ಇದೆ. ಅಂದ್ರೆ ಶೋರೂಮ್ ಅಲ್ಲಿ ಏನ್ ಕೊಟ್ಟವ್ರು ಅದೇ ಇನ್ನ ಓಪನ್ ಬೋರ್ ಅಷ್ಟೇ. ಬೋರ್ ಅನ್ ಮಾಡಿಸ್ಕೋಬೇಕಷ್ಟೇ ನಾನು, ಇನ್ನೇನು ಇಲ್ಲ ಈ ಗಾಡಿಯಲ್ಲಿ. ಮತ್ತೆ ಈ ಹೆಡ್ಲೈಟು ಅಷ್ಟೇ, ಈ ಹೆಡ್ಲೈಟು ಒರಿಜಿನಲ್ ಇದೆ ನೋಡ್ರಿ ಗುರು. ಇಲ್ಲಿ ಟಾಪ್ ಎಕ್ಸ್ ಅಂತ ಬರ್ದೈತೆ ನೋಡ್ರಿ. ಶೋರೂಮ್ ಅಲ್ಲಿ ಗಾಡಿ ಶೋರೂಮ್ ಅಲ್ಲಿ ಕೊಡ್ಬೇಕಾದ್ರೆ ಇದೇ ಹೆಡ್ಲೈಟೇ ಕೊಟ್ಟಿರೋದು. ಮತ್ತೆ ಆರನ್ನು ಕೂಡ ಒರಿಜಿನಲ್. ಆರನ್ನು ಅಷ್ಟೇ, ಅದು ಚೇಂಜ್ ಮಾಡಿಲ್ಲ ನಾವು. ಏನು ಚೇಂಜ್ ಆಗಿಲ್ಲ ಗುರು. ಆಲ್ಮೋಸ್ಟ್ 90% ಐಟಮು ಇದ್ರ. ಸೈಲೆನ್ಸರ್ ಒಂದು ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಶೋರೂಮ್ದೇ ಇರೋದು. ಸೈಲೆನ್ಸರ್ ಶೋರೂಮ್ ಇಂದಾನೆ ಬಂದಿದೆ. ಅಂದ್ರೆ ನೀವು ಆಲ್ಟರ್ ಮಾಡಿಲ್ಲ? ನಾವೇನು ಮಾಡಿಲ್ಲ, ಒರಿಜಿನಲ್ ಪೇಂಟ್ ಹಂಗೆ ಇದೆ. ಇಲ್ಲಿ ಗೊತ್ತಾಗತ್ತೆ ನಿಮ್ಗೆ ನೋಡಿ, ಇಲ್ಲಿ ಇನ್ನೂ ಆ ಪೇಂಟ್ ಹಂಗೆ ಇದೆ, ಅದ್ರ ಮೇಲೆ ಸ್ವಲ್ಪ ಒರಿಜಿನಲ್ ಕಲರು, ಶೋರೂಮ್ ಕಲರ್ ಮೇಲೆನೆ ಇನ್ನೊಂದು ಪೇಂಟ್ ಮಾಡವ್ರೆ. ಮತ್ತೆ ಗಾಡಿ ಗೇರ್ ಎಲ್ಲ ಮುಂದೆ ಬರುತ್ತೆ,
ಇದು 8 BHP ಬರುತ್ತೆ ಗಾಡಿ. 8 BHP. 8 BHP ಬರುತ್ತೆ. ನಲ್ಲಿ ಫುಲ್ಲು ಪೋರ್ಟಿಂಗ್ ಓಪನ್ ಆಗ್ತಾ ಇಲ್ಲ, ಇನ್ನು ಗ್ಯಾಪ್ ಇದೆ. ಈ ಬೋರ್ನ ರೈಸ್ ಮಾಡಿದ್ರೆ ಸಾಕು, ಅದಕ್ಕೂ ಪ್ಲೇಟ್ ಬರುತ್ತೆ ಇಲ್ಲಿ, ಪ್ಲೇಟ್ ಹಾಕಕ್ಕೆ 4mm ಇಲ್ಲಿ 4mm ಪ್ಲೇಟ್ ಹಾಕ್ಬಿಟ್ಟು ಹೆಡ್ ನ ಶೇವ್ ಮಾಡಿ ಬೋರ್ನ ಶೇವ್ ಮಾಡಿದ್ರೆ ಅದೇ ಪೋರ್ಟ್ ಆಗುತ್ತೆ. ಕಾರ್ಬೇಟರ್ ಇದೆ ಇದ್ರು ಓಕೆನಾ? ಕಾರ್ಬೊರೇಟರ್ ಇದೆ, VM20 ಇದೆ ಇದ್ರಲ್ಲಿ ಕಾರ್ಬೊರೇಟರ್. ಇದು ಒರಿಜಿನಲ್ ಇಂಡಿಕೇಟರ್. ಇಲ್ಲಿ ಗೊತ್ತಾಗತ್ತೆ ನಿಮಗೆ, ಇಲ್ಲೇ ಲೈಸೆನ್ಸ್ ನಿಪ್ಪೋನಿ ಅಂತ ಇದೆ. ಹ್ಯಾಂಡಲ್ ಒರಿಜಿನಲ್ ಬ್ರೋ. ಇದು ಹ್ಯಾಂಡಲ್ ಸ್ಪೆಷಾಲಿಟಿ ಏನಂದ್ರೆ ಬ್ರೋ, ಇದನ್ನ ಹೋಲ್ಡ್ ಮಾಡಕ್ಕೆ ಒಂದು ತೂತ ಬರುತ್ತೆ ಈ ಹ್ಯಾಂಡಲ್ ಅಲ್ಲಿ. ಅದಿಲ್ಲ ಅಂದ್ರೆ ಯಾವ ಇರೋದೇ ಇಲ್ಲ, ಫಿಟ್ ಆಗಲ್ಲ. ಊಟ ಆಯ್ತಾ? ಹಿಂಗೆ ಈ ತರ ಅಲ್ಲ ಆಡ. ಅಂದ್ರೆ ಇದೇ ಇಲ್ಲಿ ಇದು ಇಂಜಿನ್ ಇಗ್ನೇಷನ್ ಆನ್ ಆಗುತ್ತೆ. ನಿಮ್ಗೆ ಹೆಡ್ಲೈಟ್ ಆನ್ ಆಗ್ಬೇಕು ಅಂದ್ರೆ ಇನ್ನೊಂದ್ಸಲಿ ತಿರುಗಿಸ್ಬೇಕು. ಇದು ಲೋ ಬೀಮ್ ಆಗತ್ತೆ, ಇದು ಹೈ ಬೀಮ್ ಆಗತ್ತೆ, ಇದು ಪಾರ್ಕಿಂಗ್ ಲೈಟ್. ಅದ್ರ ಕೆಳಗಡೆನೆ ಆರನ್ ನೋಡ್ರಿ, ಆರನ್ ವರ್ಕ್ ಆಗ್ತೈತೆ. ಇದು ಚೌಕು. ಆದ್ರೆ ಟಾಪ್ ಸ್ಪೀಡ್ ಎಲ್ಲ RX ತರ ನೀವು ಎಕ್ಸೆಪ್ಟ್ ಮಾಡಕ್ಕಾಗಲ್ಲ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಮೈಲೇಜ್ ಮಾತ್ರ ಬರುತ್ತೆ ಬ್ರೋ. ನನ್ಗೆ ಇವಾಗ 45 ಇಂದ 50 ವರೆಗೂ ಬರ್ತಾ ಇದೆ. AX100 ಹೆಂಗೈತೆ ನೋಡ್ರಿ ಬ್ಯೂಟಿ. 1986. ಇವಾಗ ಏನು ಗುರು, ನೀವೆಲ್ಲ ಕ್ಯಾಶ್ ತಗೊಂಡು ಒಂದು 50,000 ತಗೊಂಡು ಶೋರೂಮ್ಗೆ ಹೋಗ್ಬಿಟ್ಟು 200cc ಎತ್ಕೊಂತೀರ, ಲೋನ್ ಹಾಕ್ಸ್ಕೊಂಡು ಲೋನ್ ಮಾಡಿಸ್ಕೊಂಡು. ನೋಡ್ರಿ ಈ ಥರ ಕ್ಯಾಶ್ ಕೊಟ್ಟು ಗಾಡಿ ತಗೊಂಡು 1986 ಮಾಡಲು ತಗೊಂಡು ರೆಡಿ ಮಾಡಿಸ್ಕೊಂಡು ಹೆಂಗೆ ಇಟ್ಕೊಂಡವ್ರು ಗಾಡಿನ. ಇನ್ನು ಎಲ್ಲ ಒರಿಜಿನಲ್ ಐಟಮೇ ಗುರು ಇರೋದು. 39 ವರ್ಷ 6 ತಿಂಗಳಾಗತ್ತೆ. 39 ವರ್ಷ 6 ತಿಂಗಳು ಆ ಥರ ನಿನ್ನ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ. ಈ ವರ್ಷ ಕಂಪ್ಲೀಟ್ ಆದರೆ 40 ವರ್ಷ ಆಗತ್ತೆ ಈ ಗಾಡಿ. ಬರ್ರಿ ಗುರು, ನಿಮಗೆ ರೈಡ್ ಮಾಡಿಬಿಟ್ಟು ಗಾಡಿ ಹೆಂಗೈತೆ ಫೀಲು ಓಡ್ಸೋಕ್ಕೆ ಅಂತ ನೋಡೋಣ, ತೋರಿಸ್ತೀನಿ. ಆನ್ ಮಾಡಿದ್ರೆ ಗಾಡಿ ಇಗ್ನೇಷನ್ ಆನ್ ಆಗುತ್ತೆ, ಗಾಡಿ ಸ್ಟಾರ್ಟ್ ಮಾಡ್ಬೋದು. ಗಾಡಿ ಸ್ಟಾರ್ಟ್ ಆಯಿತು. ಇನ್ನೊಂದು ಸರಿ ಕೀನ ತಿರುಗಿಸಿದ್ರೆ ಹೆಡ್ಲೈಟ್ ಆನ್ ಆಗಿರುತ್ತೆ. ಈಗ ನೋಡ್ರಿ, ಹೆಡ್ಲೈಟ್ ಆನ್ ಆಯ್ತು, ಕೈಯಲ್ಲಿ ಬೀಳ್ತೈತಿ. ತೋರಿಸ್ತೀನಿ ಹೊಡೆದೆ. ಫುಲ್ಲು ಸ್ಮೂತ್ ಆಗೈತೆ ಗುರು, ಗಾಡಿ ಮಾತ್ರ ಹೋಗ್ತಾ ಇದ್ರೆ ಆಹಾ ಏನ್ ಗುರು, ಈ ಗಾಡಿ ಹೊಡಿತಾ ಇದೆ, ರೋಡೆಲ್ಲ ಗಡ 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 ಅಂತ ರೋಡೇ ನಡುಕಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಓ 100 ಬ್ರೇಕಿಂಗು ಅಷ್ಟೇ ಗುರು, ಅಷ್ಟೇ ಗ್ರಿಪ್ ಆಗೈತೆ ಬ್ರೇಕು. ನೋಡ್ರಿ ಆರಾಮಾಗಿ ಕಂಟ್ರೋಲ್ ಆಗ್ತದೆ ಈ ಗಾಡಿ. ಅದು ಎಲ್ಲಿ ನೋಡಿದ್ದೀರಪ್ಪ ಅಂದರೆ ನೀವು ಪ್ರೇಮಲೋಕ ಫಿಲಮಲ್ಲಿ ರವಿಚಂದ್ರನ್ ಒಂದು ಸಾಂಗಲ್ಲಿ ತೋರಿಸೋರೆ. ಆ ಸಾಂಗಲ್ಲಿ ಕಮ್ಮಿ ಅಂದ್ರು ಗುರು 300 ಇಂದ 400 ಹತ್ರ ಗಾಡಿಗಳನ್ನ ಆ ಫಿಲಮಲ್ಲಿ ನಿಲ್ಸವ್ರೆ. ಆ ಫಿಲಮಲ್ಲಿ ಮೋಸ್ಟ್ಲಿ ನನ್ಗನ್ನಿಸ್ತಂಗೆ ಪ್ರಮೋಷನ್ ಮಾಡಿರಂಗೆ ಅವ್ರ ಗುರು ಈ ಗಾಡಿನ. ಇದ್ರಲ್ಲಿ BS6 ಲೆಫ್ಟ್ ಹ್ಯಾಂಡಲ್ಲಿ ನಿಮಗೆಲ್ಲ ಸಿಸ್ಟಮ್ ಇರ್ತದೆ ವರ್ಕ್ ಮಾಡೋಕ್ಕೆ, ಇಂಡಿಕೇಟ್ರು ಆರನ್ ಎಲ್ಲ. ಇದ್ರಲ್ಲಿ ರೈಟಲ್ಲಿ ಐತೆ, ರೈಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ಸೈಡು, ಲೆಫ್ಟ್ ಹಾಕಿದ್ರೆ ಲೆಫ್ಟು. ನೋಡ್ದವ್ರೆಲ್ಲ ಯಾರಪ್ಪ ಇದು ಹಳೆ ಗಾಡಿಯಲ್ಲಿ ಹೋಗ್ತಾ ಇರೋದು ಹಿಂಗೆ ಇಕ್ಕೊಂಡವನೇ ಗಾಡಿನ ಅನ್ಕೊಬೇಕು. ಆದರೆ ಏನು ಮಾಡ್ತೀರಾ, ಗಾಡಿ ನಮ್ದಲ್ಲ, ನಮ್ಮ ಬ್ರದರ್ದು, ಕೀರ್ತಿ ಅವ್ರದ್ದು. ಏನು ಪಿಕಪ್ ಐತೆ ಗುರು ಈ ಗಾಡೀಲಿ. ಅಬ್ಬಾ ಏನು 1986 ಬ್ಯೂಟಿ ತೋರಿಸ್ತೀನಿ ಅಂತ ಅಂದ್ಕೊಂಡೆ. ಆ ಬ್ಯೂಟಿ ಈ ಲೆಕ್ಕಾಚಾರದಲ್ಲಿ ಇರ್ತದೆ ಅನ್ನೋದು ನನಗೂ ಗೊತ್ತಿಲ್ಲ ಗುರು. ನಿಮ್ಗೇನು ಗುರು, NS 125 NS 150 cc-ಗಳು 125 cc-ಗಳನ್ನೆಲ್ಲ ಆರಾಮಾಗಿ ಬೀಟ್ ಮಾಡ್ಬೋದು ಈ ಗಾಡೀಲಿ. ಪೀಸ್ಗಳು ಗಾಡಿಗೆ ಓಡಿಸೋ ಮಜಾ ಅಷ್ಟು ಸಿಗಲ್ಲ ನಮಗೆ. ಹಳೆ ಗಾಡಿಗಳಲ್ಲಿ ಓಡಿಸೋ ಫೀಲ್ ಐತಲ್ಲ, ಅದು ರಿಯಲಿ ಅದು ಹೇಳೋಕ್ಕಾಗಲ್ಲ ಗುರು. ಆ ವರ್ಣನೆ ಮಾಡೋಕ್ಕೆ ಅದಕ್ಕೆ ಪದಗಳೇ ಇಲ್ಲ. ಆ ಥರ ದುಡ್ಡು ತಗೊಂಡೋಗಿ ಶೋರೂಮಲ್ಲಿ BS5 BS6 ಗಾಡಿಗಳನ್ನ ಎತ್ಕೊಂಬಂದ್ಬಿಡ್ತೀರಾ. ಎನ್ಫೀಲ್ಡಲ್ಲಿ ಎಕ್ಸ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು. ನೋಡ್ರಿ ಹೆಂಗೆ ನುಗ್ಸಾಡ್ಬೋದು ಗಾಡಿಗಳನ್ನ. ನೋಡ್ರಿ ಯಾವ ಗ್ರಿಪ್ಪು ಇಲ್ಲ ಅನ್ನಂಗಿಲ್ಲ. ರೋಡ್ ಗ್ರಿಪ್ ಆಗಲಿ, ಹ್ಯಾಂಡ್ಲ್ ಗ್ರಿಪ್ ಆಗಲಿ, ಫುಲ್ಲು ಕಂಫರ್ಟಬಲ್ ಆಗೈತೆ ಗುರು ಗಾಡಿ ಮಾತ್ರ. 150 cc-ಗಳನ್ನೆಲ್ಲ ಫೈಟ್ ಮಾಡ್ಬೋದು ಗುರು ಈ ಗಾಡೀಲಿ. ಹಿಂಗೆ ಹಿಡ್ಕೊತೀರಾ ಅಂತ ನೀವು ಅನ್ಕೊಬೋದು ಗುರು.
ಇಟ್ಕೊಳ್ಳೋದು ದೊಡ್ಡದೇನಲ್ಲ. ನೀವು ತಗೊಂಡು ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಅದ್ರ ಮೇಲೆ ಲವ್ ಮಾಡಿ ಲವ್ ತೋರಿಸಿ ಅದೊಂದು ಫೀಲಿಂಗು ಎಮೋಷನ್ ಇದ್ದರೆ ಗುರು ನೀವು ಆಟೋಮೆಟಿಕ್ ಇಂಥ ಗಾಡಿಗಳನ್ನ ಮಡಕೊಂಬೋದು. ಸುಮ್ಮನೆ ದುಡ್ಡೈತೆ ಅಂತ ಗಾಡಿಗಳನ್ನ ತಗೊಂಡ್ರೆ ಅದು ಹಂಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಿಮ್ಗೊಂದು ಲೆಜೆಂಡ್ ಗಾಡಿಗಳ ಮೇಲೆ ಲವ್ ಇರಬೇಕು, ಒಂದು ಫೀಲಿಂಗ್ ಇರಬೇಕು. ಏನು ಗಾಡಿ ಗುರು ಯಪ್ಪ. ಇನ್ನೇನ ಪೋಟ್ಕೇಟ್ ಮಾಡಿಸ್ಬಿಟ್ರೆ ಈ ಗಾಡಿ ಹೆಂಗೆ ಎಗರ್ಬೋದು. ಈಗಲೇ ಎಗರ್ಕೊಂಡು ಹೋಗ್ತಾ ಐತೆ ಈ ಗಾಡಿ. ನೋಡ್ರಿ ಹೆಂಗೆ ನುಗ್ತಾ ಐತೆ ಇವಾಗ. ಮುಂದೆ ಬರೋ ಪೀಳಿಗೆ ಜನಗಳಿಗೆ ಗಾಡಿಗಳು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಇವಾಗ ಅವ್ರು ಇಟ್ಕೊಂಡಿದ್ರೆ ಇವಾಗ ನಾವು ಬಂದು ತೋರಿಸಿರೋ ಥರ ಇನ್ನೂ ಮುಂದಕ್ಕೆ ಯಾರನ್ನ ಬಂದು ತೋರಿಸ್ಬೋದು. ಈಗ ಹೇಳೋದು ಗುರು 2 ಸ್ಟ್ರೋಕ್ ಮಾಫಿಯಾಗಳು ಅಂತ. 2 ಸ್ಟ್ರೋಕ್ ಗಾಡಿಗಳನ್ನ ಯಾರು ಬೇಕಾದರೂ ಗೌರ್ಮೆಂಟ್ ಬೇಕಾದ್ರೂ ಯಾವ್ದು ಬೇಕಾದರೂ ಬ್ಯಾನ್ ಮಾಡ್ಬೋದು. ಹೊಗೆಗೋಸ್ಕರ, ಸೌಂಡ್ಗೋಸ್ಕರ, ಪೊಲ್ಯೂಷನ್ಗೋಸ್ಕರ. ಆದರೆ ನಾವುಗಳಂತೂ ಆ 2 ಸ್ಟ್ರೋಕ್ ಗಾಡಿಗಳನ್ನ ಮಡಿಕೊಳ್ಳೋದಂತೂ ಬಿಡಲ್ಲ ಗುರು. ಗಾಡಿ ಬಂದಮೇಲೆ ರಾಜ್ದೂತು SD ಆ ಥರ ಎಲ್ಲ ಇತ್ತಲ್ಲ, ಆ ಸೇಲ್ಸ್ಗಳು ಡೌನ್ ಆಯ್ತಂತೆ. ಕಮ್ಮಿ ಅಮೌಂಟಲ್ಲಿ ಜಾಸ್ತಿ ಪರ್ಫಾರ್ಮೆನ್ಸ್ ಸಿಕ್ಕಂಗೆ. ಜಾಸ್ತಿ ಪರ್ಫಾರ್ಮೆನ್ಸ್ ಅಲ್ಲ, ಒಂದು ಸ್ವಲ್ಪ ಮಿಡಲ್ ಪರ್ಫಾರ್ಮೆನ್ಸ್ ಬರುತ್ತೆ, ಮೈಲೇಜು ಬರುತ್ತೆ, ಎರಡು ಮಿಕ್ಸ್ಚರ್ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.